ನೀನ್ ಬಿಡು, ನೀನು ಬಕೀಟು, ನೀನ್ ಚಡ್ಡಿ, ನೀನ್ ಅದು 1000 ಹೇಳ್ರಿ. ಎಂಡ್ ಆಫ್ ದ ಡೇ ನನಗೆ ನನ್ನ ಧರ್ಮದ ಬಗ್ಗೆ ಗೌರವ ಇದೆ, ನನ್ನ ಧರ್ಮದ ಬಗ್ಗೆ ಅಭಿಮಾನ ಇದೆ. ಸಿಕ್ಕಲ್ಲಿ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ. ಇವತ್ತಲ್ಲಿ ಅಷ್ಟು ಕೊಲೆಗಳಾಗ್ತಾ ಇದೆ, ಮಾರಣ ಹೋಮ ಆಗ್ತಿದೆ. ಯಾರನ್ನ ತುಟಿ ಬಿಚ್ಚದ್ ನೋಡ್ರಿ ನೀವು ಬೇಕಾದ್ರೆ. ಕ್ರಿಶ್ಚಿಯನ್ರು ಸತ್ರೆ ಜೀವ, ಮುಸ್ಲಿಮರು ಸತ್ರೆ ಜೀವ, ಮತ್ಯಾರೋ ಸತ್ರೆ ಜೀವ, ಹಿಂದೂಗಳು ಸತ್ರೆ ಜೀವ ಅಲ್ಲ. ಪಾಕಿಸ್ತಾನದಲ್ಲಿ ಸ್ವತಂತ್ರ ಬಂದಾಗ ಎಷ್ಟು % ಹಿಂದೂಗಳಿದ್ರು, ಇವತ್ತು ಎಷ್ಟು % ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಹುಡುಕಿ ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ, ಹುಡುಕಿ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡ್ತಾ ಇದ್ದಾರೆ, ಹುಡುಕಿ ಹಿಂದೂ ಆಸ್ತಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ. ಸಿಕ್ಕಲ್ಲಿ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ. ಹಿಂದೂಗಳು ಸಿಂಗಲ್ ಆಗಿ ಸಿಕ್ಕಿದ್ರೆ ಹಿಡಿದು ಬಡ್ದು ವಿಡಿಯೋ ಮಾಡಿ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಏನು ಗೊತ್ತಾ, ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವುದಾದ್ರೂ ಯುದ್ಧನೋ ಅಥವಾ ದಂಗೆನೋ ಗಲಭೆಗಳು ಆದರೆ ಏನು ಹೇಳ್ತೀರಾ, ಇಂಡಿಯಾದ ಮನಸ್ಸುಗಳು ಹೆಂಗೆ ಕರ್ಕಿಬಿಡ್ತವೆ ಅಂತಂದರೆ, ಅಯ್ಯೋ ಹ್ಯುಮ್ಯಾನಿಟಿ ಇವ್ರಿಗೆ ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರಿಗೂ ಇಲ್ಲ, ಮನುಷ್ಯತ್ವದ ಮತ್ತೊಂದು ಹೆಸರೇ ಇವರು ಅನ್ನೋ ಥರ ಆಲ್ ಐಸ್ ಆನ್ ರೈಸು, ಆಲ್ ಐಸ್ ಆನ್ ಅಫ್ಘಾನು, ಆಲ್ ಐಸ್ ಆನ್ ಎಲ್ಲೆಲ್ಲೋ. ಇಸ್ರೇಲ್ ವಾರಲ್ಲಂತೂ ಗಾಜಾ ಇದಕ್ಕೆ ಏನು ಮರುಗಿದ ಜೀವಗಳು ಅದೆಷ್ಟೋ. ಇವತ್ತಲ್ಲಿ ಅಷ್ಟು ಕೊಲೆಗಳಾಗ್ತಾ ಇದೆ, ಮಾರಣ ಹೋಮ ಆಗ್ತಿದೆ. ಯಾರನ್ನ ತುಟಿ ಬಿಚ್ಚದ್ ನೋಡ್ರಿ ನೀವು ಬೇಕಾದ್ರೆ. ಸೈಲೆಂಟ್ ಕಾಣಿಸ್ತಿದೆ ಆದರೆ ನೋಡಲ್ಲ, ಕೇಳಿಸ್ತಿದೆ ಆದರೆ ಕೇಳಿಸ್ಕೊಳ್ಳಲ್ಲ, ಗೊತ್ತಾಗ್ತಿದೆ ಗಮನನೇ ಕೊಡಲ್ಲ. ಏನು ಬೇಕಾದ್ರೆ ಮಾಡ್ಕೊಂಡು ಸಾಯ್ಲಿ. ಯಾಕೆ ಸಾಯ್ತಾ ಇರೋದು ಹಿಂದೂಗಳು? ನಾನು ಹೇಳೋದು ಒಬ್ಬ ಹಿಂದೂವಾಗಿ ಮಾತಾಡ್ತಾ ಇದ್ದೀನಿ, ಒಬ್ಬ ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ. ಯಾಕೆ ನಾವು ಧ್ವನಿ ಎತ್ತಬಾರ್ದು? ಯಾಕೆ ನಾವು ಕೇಳಬಾರ್ದು? ಎಲ್ಲೋ ಯಾರೋ ಹೆಚ್ಚು ಕಮ್ಮಿ ಆದಾಗ ಇಲ್ಲಿ ಸಂಕಟ ಪಡ್ಕೊಂಡು ಹೊಟ್ಟೆ ಹುರ್ಕೊಂಡು ಎದೆ ಬಡ್ಕೊಳ್ಳೋರು ಯಾಕೆ ಇವಾಗ ಮಾತಾಡಲ್ಲ? ಯಾಕೆ ಏನಂತಾರೆ ಡಬಲ್ ಸ್ಟ್ಯಾಂಡರ್ಡು? ಯಾಕಿಷ್ಟು ಹಿಪೋಕ್ರಟ್ ಯಾಕಾಗ್ತಾ ಇದ್ದೀರಿ ಇಷ್ಟು? ನಮಗನ್ಸುತ್ತಲ್ವಾ, ನೋಡ್ದಾ, ಬೇರೆಯವ್ರದ್ದಾದರೆ ಜೀವಗಳು. ಕ್ರಿಶ್ಚಿಯನ್ರು ಸತ್ರೆ ಜೀವ, ಮುಸ್ಲಿಮರು ಸತ್ರೆ ಜೀವ, ಮತ್ಯಾರೋ ಸತ್ರೆ ಜೀವ, ಹಿಂದೂಗಳು ಸತ್ರೆ ಜೀವ ಅಲ್ಲ. ಸತ್ತೋಗ್ಲಿ ಅವರು, ಸಾಯ್ಲಿ. ಅವ್ರು ಸತ್ರೆ ನಾವ್ಯಾಕೆ ಕೇಳಬೇಕು? ಹಿಂದೂ ಧರ್ಮದ ಮೇಲೆ, ಹಿಂದೂಗಳ ಮೇಲಿರುವ ದ್ವೇಷಕ್ಕೆ ಮನುಷ್ಯತ್ವವನ್ನೇ ಮರ್ತು ಬಿಟ್ರೆ ತಡ್ಕೊಳ್ಳೋದು ಕಷ್ಟ, ಅರಗಿಸ್ಕೊಳ್ಳೋದು ಕಷ್ಟ. ಇಟ್ಸ್ ಅನ್ಅಕ್ಸೆಪ್ಟಬಲ್. ಅದೇ ಆಗ್ತಾ ಇರೋದು. ಬಾಂಗ್ಲಾದಲ್ಲಿ ಒಂದು ಕೋಮ್ನವರು ಅಲ್ಲಿನ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮೇಲೆ ಈ ರೀತಿಯ ದೌರ್ಜನ್ಯವನ್ನು ಎಸಗ್ತಾ ಇರಬೇಕಾದ್ರೆ ಯಾಕೆ ಇಲ್ಲಿನ ಹಿಂದೂಗಳೇ ಮಾತಾಡಲ್ಲ? ಬೇರೆಯವರು ಬಿಟ್ಬಿಡಿ. ಅಲ್ಯಾರೋ ಅನ್ಯ ಧರ್ಮೀಯರಿಗೆ ಬೇರೆ ದೇಶದಲ್ಲಿ ಆದ ತಕ್ಷಣ ಇಲ್ಲಿನ ಹಿಂದೂಗಳು ಗಂಟ್ಲು ಕಿತ್ತೋಂಗೆ ಕಿರಿಸ್ತಾರಲ್ಲ, ಯಾಕೆ ಇವಾಗ ಮಾತಾಡಲ್ಲ? ಏನಂತ ಕೋಪ? ಬಿಡ್ರಿ, ಹಿಂದೂಗಳು ಅಂತ ಬೇಡ, ಮನುಷ್ಯರು ಅಂತ ನೋಡ್ರಿ. ಪಾಕಿಸ್ತಾನದಲ್ಲಿ ಸ್ವತಂತ್ರ ಬಂದಾಗ ಎಷ್ಟು % ಹಿಂದೂಗಳಿದ್ರು, ಇವತ್ತು ಎಷ್ಟು % ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಇನ್ಫ್ಯಾಕ್ಟ್ ಬಾಂಗ್ಲಾದೇಶದಲ್ಲೂ 22% ಹಿಂದೂಗಳಿದ್ರು ಸಪರೇಟ್ ಆದಾಗ. ಅದನ್ನೊಂದು ಸೆಕ್ಯುಲರ್ ಕಂಟ್ರಿ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತುಗಳಾಗಿತ್ತು. ಸ್ವತಂತ್ರ ಬಂದಾಗ ಜಿನ್ನಾ ಅವ್ರು ಹೇಳಿದ್ದು, ನಾವು ಒಂದು ಸೆಕ್ಯುಲರ್ ಕಂಟ್ರಿ ಥರ ಇರ್ತೀವಿ ಅಂತ. ಬಟ್ ಇವತ್ತಲ್ಲಿ 4-5% ಇಲ್ಲ. ಏನು ತಪ್ಪು ಮಾಡಿದ್ರು ಅವರೆಲ್ಲ? ಏನು ಅನ್ಯಾಯ ಮಾಡಿದ್ರು ಅವರೆಲ್ಲ? ಏನಕ್ಕೆ ಅವ್ರ ಜೀವಗಳು ಹೋಗಬೇಕು? ಏನಕ್ಕೆ ಅವ್ರು ಮಾರಣ ಹೋಮ ಆಗಬೇಕು? ಎಲ್ಲೋ ಒಂದು ಕಟ್ಟಡದ ಒಂದು ಇಟ್ಟಿಗೆ ಜರುಗಿದರೆ ಅಯ್ಯೋ ದೇವರೇ, ಫುಲ್ಲು ಏನು ಅಪ್ಪ ದೇವರೇ, ಇಂಥ ಒಳ್ಳೆಯವ್ರು ನೋಡಿಲ್ಲ ಅನ್ನೋ ಥರ ಕಿರ್ಚಾಡ್ತಾ ಇದ್ದವರು ಇವತ್ತಲ್ಲಿ ದೇವಾಲಯಗಳೇ ಭಸ್ಮ ಆಗ್ತಾ ಇದೆ, ಇಸ್ಕಾನ್ ಭಸ್ಮ ಆಗ್ತಾ ಇದೆ, ದೇವಿಯ ದೇಗುಲಗಳು ಬೆಂಕಿ ಹಚ್ಚಿ ವಾಡದು ಉರುಳಿಸ್ತಾ ಇದ್ದಾರೆ ನೆಲಕ್ಕೆ. ಅದೇ ಆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಅವತ್ತು ಇಂದಿರಾ ಗಾಂಧಿ ಅವ್ರ ಜೊತೆಗೆ ಸೇರಿಕೊಂಡು ಇದೇ ಏನು ಶೇಖ್ ಹಸೀನಾ ಅವ್ರ ತಂದೆ ಮಾಡಿದ್ರು, ಅವರದ್ದೇ ಮೂರ್ತಿಯನ್ನು ಕೆಡುತ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಆ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಎಷ್ಟೇ ಕೆಟ್ಟವರಾಗಿರಲಿ, ಅದೇನೇ ರಾಜಕಾರಣ ಮಾಡಿರಲಿ, ದೇಶಕ್ಕೆ ಕೆಟ್ಟದ್ದು ಮಾಡಿರ್ಬೋದು, ಬಟ್ ಆಕೆಯ ಮನೆಗೆ ನುಗ್ಗಿ ಆಕೆಯ ಒಳ ಉಡುಪುಗಳನ್ನು ಕತ್ಕೊಂಡ್ಬಂದು ಹೊರಗಡೆ ತೋರಿಸಿ ನೀವು ನಿಮ್ಮ ಕೃತ್ಯ ಮೆರಿತೀರಿ ಅಂತಂದರೆ, ನಿಮ್ಮ ವಿಕೃತಿಯನ್ನು ಮೆರಿತೀರಿ ಅಂತಂದರೆ ಹೆಂಗ್ರಿ ಅಕ್ಸೆಪ್ಟ್ ಮಾಡ್ಕೋತೀರಾ? ಯಾಕ್ರಿ ಅದನ್ನು ವಿರೋಧಿಸಲ್ಲ? ಯಾಕ್ರಿ ಅದನ್ನು ದೂಷಿಸಲ್ಲ? ಯಾಕೆ ಅದು ತಪ್ಪು ಅಂತ ಹೇಳಲ್ಲ? ಹೊಟ್ಟೆ ಉರಿ ಅಲ್ವಾ? ಬೇಜಾರಾಗಲ್ವಾ? ಒಂದು ಹೆಣ್ಣು ಮಗಳಿಗೆ ಆದ ಅನ್ಯಾಯ ಅಲ್ವಾ ಅದು? ಅದು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ದೇಶದವರಾಗಿರ್ಬೋದು. ಯಾಕೆ ಮಾತಾಡಲ್ಲ? ಇದೇ ಬೇಜಾರಾಗೋದು. ನಾನು ಹೇಳ್ತಾ ಇರೋದು, ನೀನ್ ಬಿಡು, ನೀನು ಬಕೀಟು, ನೀನ್ ಚಡ್ಡಿ, ನೀನ್ ಅದು 1000 ಹೇಳ್ರಿ. ಎಂಡ್ ಆಫ್ ದ ಡೇ
ನನಗೆ ನನ್ನ ಧರ್ಮದ ಬಗ್ಗೆ ಗೌರವ ಇದೆ, ನನ್ನ ಧರ್ಮದ ಬಗ್ಗೆ ಅಭಿಮಾನ ಇದೆ. ನಾನೊಬ್ಬ ಹಿಂದೂ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ರೀ. ನಾನೊಬ್ಬ ಭಾರತ ದೇಶದ ಹೆಮ್ಮೆಯ ಹಿಂದೂ. ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ಅಂತ ಇರುವ ರಾಷ್ಟ್ರಗಳಲ್ಲಿ ಭಾರತ, ನೇಪಾಳ ಬಿಟ್ಟರೆ ಇನ್ಯಾವುದಿದೆ ತೋರಿಸ್ರಿ. ಮುಸ್ಲಿಮರಿಗೆ 100 ರಾಷ್ಟ್ರ ಇದೆ, ಕ್ರಿಶ್ಚಿಯನ್ಸ್ಗೆ 100 ರಾಷ್ಟ್ರ ಇದೆ, ನಮಗಿರೋದು 2 ರಾಷ್ಟ್ರ. ಹೌದಪ್ಪ, ನಾವು ಉಳ್ಕೋಬೇಕು ಅಂತಂದ್ರೆ ನಾವು ಧ್ವನಿ ಎತ್ತಬೇಕು, ನಾವು ಧ್ವನಿ ಎತ್ತೀವಿ, ನಾವು ಮಾತಾಡ್ತೀವಿ. ಏನ್ ತಪ್ಪು? ಇಡೀ ವಿಶ್ವದ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಮರುಗಿದಾಗ ನಾವು ಈ ದೇಶದ ಹಿಂದೂಗಳಾಗಿಯೂ ನಾವು ಮರುಗಿದ್ವಲ್ಲ. ಇವತ್ತು ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ, ಮರುಗ್ರಿ, ಬೇಜಾರು ಮಾಡ್ಕೊಳ್ಳಿ, ಧ್ವನಿಯಾಗಿ ಟ್ವೀಟ್ ಮಾಡಿ, ಆಲ್ ಐಸ್ ಆನ್ ಬಾಂಗ್ಲಾದೇಶ್ ಹಿಂದೂಸ್ ಮಾಡಿ. ಮಾಡಲ್ಲ. ಯಾಕೆ ಹೇಳಿ? ಸಾಯ್ತಾ ಇರೋದು ಹಿಂದೂಗಳು. ಸತ್ರೆ ಸಾಯ್ಲಿ. ನನಗೆ ರಾಮನ ಮೇಲೆ ಕೋಪ ಇದೆ, ನನಗೆ ಕೃಷ್ಣನ ಮೇಲೆ ಕೋಪ ಇದೆ. ಆ ಕೋಪವನ್ನು ನಾನು ಅವ್ರ ಮೇಲೆ ತೋರಿಸ್ಕೊತೀನಿ. ಮಾನವೀಯತೆ ಸತ್ತೋಯ್ತು ನಂದು. ಶೇಮ್. ಅಸಹ್ಯ, ಹೇಸಿಗೆ, ಹೊಲಸು ಅನ್ಸುತ್ತಿದ್ದು. ಈ ಥರದ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ಒಪ್ಕೊಳ್ಳಲ್ಲ. ನಾನು ಹೇಳ್ತಾರೆ, ಹೌದ್ರಿ, ಯಾವುದೋ ರಾಷ್ಟ್ರದಲ್ಲಿ ಯಾವುದೋ ಧರ್ಮ, ನಾವು ಧರ್ಮ ನೋಡಿಲ್ಲ, ಧರ್ಮ ನೋಡಲೇ ಇಲ್ಲ. ಯಾರಿಗೂ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಿದ್ದೀವಿ. ಧರ್ಮ ನೋಡಲಿಲ್ಲ, ಮಾನವೀಯತೆ ನೋಡಿದ್ವಿ. ಇವತ್ತಲ್ಲಿ ಧರ್ಮ ನೋಡ್ಕೊಂಡು ಹೊಡಿತಾ ಇದ್ದಾರೆ. ಹುಡುಕಿ ಹಿಂದೂಗಳನ್ನು ಸಾಯಿಸ್ತಾ ಇದ್ದಾರೆ. ಹುಡುಕಿ ಹಿಂದೂ ದೇವಸ್ಥಾನಗಳನ್ನು ನಾಶ ಮಾಡ್ತಾ ಇದ್ದಾರೆ. ಹುಡುಕಿ ಹಿಂದೂ ಆಸ್ತಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನ ಮನೆ ಖಾಲಿ ಮಾಡಿಸಿ ಬೀದಿಗೆ ತಳ್ತಾ ಇದ್ದಾರೆ. ಜೀವಂತವಾಗಿ ಸುಟ್ಟು ಹಾಕ್ತಾ ಇದ್ದಾರೆ. ಮಾತಾಡ್ರಿ, ಮಾತಾಡಿ ಪ್ಲೀಸ್. ಆಲ್ ಐಸ್ ಆನ್ ಬಾಂಗ್ಲಾದೇಶ್ ಹಿಂದೂಸ್. ಮಾತಾಡಿ ಪ್ಲೀಸ್. ತಪ್ಪು ಅಂತ ಹೇಳಿ ಪ್ಲೀಸ್. ಇದನ್ನ ಒಪ್ಪಲ್ಲ, ಇದು ಮಾನವೀಯತೆಗೆ ವಿರುದ್ಧ ಹೇಳಿ. ಯಾರನ್ನೋ ಓಲೈಸುವ ನಿಟ್ಟಿನಲ್ಲಿ ನಿಮ್ಮ ತನವನ್ನು ಕಳ್ಕೋಬೇಡಿ. ಹಿಂದುವಾಗಿ ಅಲ್ಲದಿದ್ದರೂ ಮನುಷ್ಯರಾಗಿ ಈ ಸಮಯದಲ್ಲಿ ಧ್ವನಿ ಎತ್ತಿ, ಈ ಸಮಯದಲ್ಲಿ ಒಂದಿಷ್ಟು ಧ್ವನಿಯಾಗಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.